ಸ್ವಲ್ಪ ಸೀರಿಯಸ್ ಆಗಿರಿ ನೀನು. ತಲೆ ಬಚ್ಚಣೆನ ಗಾಯ್ಸ್ ಗಾಳಿಲಿ ಬಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಡಿಪ್ರೆಷನ್ ಹೋಗ್ಬಿಟ್ಟು ಊಟನೂ ಮಾಡ್ದಂಗೆ ಕೆಲಸ ಮಾಡ್ತಾ ಇರೋದು. ಎಷ್ಟೊತ್ತಿಗೆ ಬರ್ಬೋದು ಅವನು? ಫೋನ್ ಕಳ್ದೋಗಿರೋ ಟೆನ್ಷನ್ ಅವನಿಗೆ, ಇವ್ನಿಗೆ ಏನಿಲ್ಲ. ಇವ್ನು ತೊಡೆಗಳು ತಡಿಬೋದು, ನಾನೇನು ಅಷ್ಟು ತೂಕ ಇಲ್ಲ. ಗೈಸ್ ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಅಂಗಡಿ ಎಲ್ಲ ಓಪನ್ ಮಾಡಿ ಬಂದು ಜಸ್ಟ್ ತಿಂಡಿಗೆ ಅಂತ ಬಂದೆ. ಕಾಲೇಜ್ಗೆ ಹೋಗ್ಬೇಕು ಇನ್ನು, ಸೊ ಅದಕ್ಕೋಸ್ಕರ ಮಮ್ಮಿ ದೋಸೆ ಹಾಕ್ಕೊಡ್ಬೇಕು. ಎಲ್ಲ ರೆಡಿ ಮಾಡಿ ಇಟ್ಟವ್ರೆ. ಅವ್ರ ಹಾಕ್ಕೊಟ್ರೆ ತವ ಮೇಲೆ ನಾನು ತಿನ್ಕೊಂಡು ಕಾಲೇಜ್ಗೆ ಹೊರಡ್ಬೋದು. ಸೊ ಗಾಡಿ ಇನ್ನೂ ಒಳಗಡೆ ಹಾಕಿಲ್ಲ, ನಾನು ಒಳಗಡೆ ಈಚೆ ಹಾಕಿಲ್ಲ. ಗಾಡಿಯೆಲ್ಲ ಈಚೆ ಹಾಕ್ಬಾರ ಅಷ್ಟರಲ್ಲಿ ಅವ್ರದ್ದು ತಿಂಡಿ ಹಾಕ್ತಾ ಇರ್ತಾರೆ. ಇದೇ ಮಾಮೂಲಿ ರೂಟೀನ್ ಆಗೈತೆ. ಬೆಳಗ್ಗೆ ಎಲ್ಲೋ ಅಂಗಡಿ ತೆಗಿ, ಕಾಲೇಜ್ಗೆ ಹೋಗು, ಕಾಲೇಜಿಂದ ಬಾ, ಗಾಡಿ ತೆಗಿ, ಗಾಡಿ ಈಚೆ ಹಾಕು, ಏನು ಮಾಡೋಂಗಿಲ್ಲ. ಇದು ಇಲ್ಲೇ ಇರಲಿ, ಹೋಗ್ಬೇಕಾದ್ರೆ ಹಾಕ್ಬಿಟ್ಟು ತೊಗೊಂಡೋಗ್ತೀನಿ ಹಂಗೇನೆ. ಅವರು ಆಗಲೇ ಫೋನ್ ಮಾಡಿದ್ರು ಆಗೈತೆ ಅಂತ, ಬಟ್ ನಾನು ಈಗ ಬಂದೆ. ಸೊ ಇವಾಗ ತಿಂಡಿ ಮುಗಿಸ್ಕೊಂಡು ಹೋಗ್ತೀನಿ. ಊಟಕ್ಕೆ ಹೋಗ್ಬೇಕು, ಇಲ್ಲೇ ಕೂತಿದ್ದೀವಿ. ರಂಗ ಫುಲ್ ಡೀಪಾಗಿ ವರ್ಕ್ ಮಾಡ್ತಾವನೆ, ಡಿಪ್ರೆಷನ್ಗೆ ಹೋಗ್ಬಿಟ್ಟವನೆ. ಊಟನೂ ಮಾಡ್ದಂಗೆ ಕೆಲಸ ಮಾಡ್ತಾವನೆ. ಫಸ್ಟ್ ಟೈಮ್ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಊಟನೂ ಮಾಡ್ದಂಗೆ ಕೆಲಸ ಮಾಡ್ತಾ ಇರೋದು. ತುಂಬ ಡಿಪ್ರೆಷನಲ್ಲಿ ಅವನು. ನಾನು ಇಷ್ಟೊತ್ತು ಮಾಡ್ತಿದ್ದೆ, ಊಟಕ್ಕೆ ಹೋಗೋಣ ಅಂತ ಮಾಡಿದೆ. ಬಟ್ ಆದರೆ ಅಣ್ಣ ಬರೀತಾನೆ ಅವರೇ, ಸುಮ್ಮನೆ ಬರೀತಾನೆ ಅವರೇ. ಹಾಲಿಂದ ಹೊಟ್ಟೆ ಚಾಟ್ GPT, ಜಿಮಿನಿ ಯಾವ್ಯಾವ್ದು ಸಿಗುತ್ತೆ ಎಲ್ಲ. ಇವತ್ತು ಇದು ಬೇರೆ ತೊಗೊಂಬಂದವ್ರೆ ಲ್ಯಾಪ್ಟಾಪ್ನ. ಈ ಲ್ಯಾಪ್ಟಾಪಲ್ಲಿ ವರ್ಕ್ ಬೇರೆ ಮಾಡೋರು. ಅದೇನೇನು ಬಾಡ್ತಾವ್ರು, ಸುಮ್ಮನಾದಾಗ ಆಗಬಾರ್ದು ಎಸಿತಾವ್ರದಾಗಿ. ಇವಾಗ ಅಲ್ಲೇ ಇನ್ನೊಂದು ಯಾವುದೋ ಹೊಸದು ಸಿಕ್ಕಿದೆಲ್ಲ ಹಾಕೊಂಡು ಫುಲ್ ಹಾಕೊಂಡು ರುಬ್ತಾವ್ರೆ. ಸಿಕ್ಕಿದ್ದು ಐಡಿಯಾ ಆ ಐಡಿಯಾನು ಬಿಡ್ತಾಯಿಲ್ಲ, ಎಲ್ಲ ಐಡಿಯಾನು ಯೂಸ್ ಮಾಡ್ತಾವ್ರೆ. ಮಿನಿ ಸೈಂಟಿಸ್ಟ್ ಆಗೋಕ್ಕೆ ನನ್ನ ಪ್ರಕಾರ ಅನಿಸುತ್ತೆ. ವ್ಲಾಗ್ ಮಾಡ್ತಿದ್ರು ಬಿಟ್ಬಿಟ್ಟು ಇವತ್ತು ಫುಲ್ಲು ಡೀಸೆಂಟಾಗಿ ಮಾಡ್ತಾ ಇರೋದು. ಅಂದಾಗ ಸನ್ಸ್ಕ್ರೀನ್ ಬಗ್ಗೆ ಮಾಡು. ಇಲ್ಲ ಹಂಗೆ ಡಿಸ್ಟರ್ಬ್ ಆಗ್ತಾಯಿದೆ ಪಾಪ. ಡಿಸ್ಟರ್ಬ್ ಮಾಡಬಾರ್ದು ಅವನಿಗೆ, ಮಾಡಲಿ ಅವನು. ಊಟಕ್ಕೆ ಬರೋದನ? ಹಾಂ, ಕಾಲೇಜ್ ಮುಗೀತು ಇವಾಗ ಜಸ್ಟು. ಅದಕ್ಕೆ ಈಗ ಮನೆಗೆ ಹೋಗ್ಬೇಕು. ಹೋಗ್ತಾಯಿದ್ವಿ, ಗಾಡಿಯಲ್ಲಿ ನಿಂತೈತೆ, ತೊಗೊಂಡೋಗ್ಬೇಕು. ವ್ಲಾಗರ್ ಎದ್ರು ರಂಗಾಣಿ ವ್ಲಾಗ್ಸ್. ನಿಂಗೆ ಇಟ್ಕೊಳ್ಳೋದು ಹೇಳ್ಕೊಟ್ಟಿದ್ರು, ಕಲ್ತಿಲ್ಲ ನೀನು. ಹಿಂಗೆ ಇಟ್ಕೋ, ತಿರುಗಿಸಿ ಹಿಂಗೆ ಕಲಿತೆ. ಸರಿ ಬಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ನೆನ್ನೆನೇ ಆಯ್ತದು ಓಪನ್. ರಂಗಾಣಿ ವ್ಲಾಗ್ಸ್. ಬಾ ಟೈಮ್ ಆಯ್ತು. ಓನಾ ಸುಮನ್ ಅಂತ ನನ್ನ ಸೆಕೆಂಡ್ ಗೈಡು. ಸೆಕೆಂಡ್ ಗೈಡು ನಿಜ ಸೆಕೆಂಡ್ ಗೈಡು ಹೊಡಿತಾರಲ್ಲ ಯಾರು ನೋಡಿದ್ರೆ. ಬಾ ಬಸ್ಸು ತೋರಿಸು. ಗಾಡಿ ಹತ್ರ ಬಂದಿದ್ದಾಯ್ತು. ಗಾಡಿ ಎತ್ಕೊಂಡು ಹೋಗೋಣ. ಗಾಡಿ ಹೋಗೋ ಮುಂಚೆ ಫಸ್ಟು ಬ್ಯಾಗ್ ಇಟ್ಬಿಡ್ಬೇಕು. ಇಲ್ಲಿ ಬ್ಯಾಗ್ ಇಟ್ಬಿಟ್ಟು ಹೋಗೋಣ. ಅತ್ತಲಿ ಹಣ್ಣು ನೋಡಿ ಗಾಡಿ. ಗೈಸ್ ಫೋನು ಪ್ರಾಜೆಕ್ಟ್ ಮುಗಿಸ್ಬಿಟ್ಟು ಪ್ರೋಟೋಕಾಲ್ ಮುಗಿಸ್ಬರೋ ಅಷ್ಟರಲ್ಲಿ ಫೋನ್ ಈ ಕಡೆ ಬಾರಪ್ಪ. ಫೋನ್ನೇ ಇನ್ನೊಂದು ಗಾಡೀಲಿ ಇಟ್ಟವನೆ. ಈಗ ಅದು ಬೇರೆ ಇಸ್ಕೊಂಬರಕ್ಕೆ ಹೋದ. ಒಂದೊಂದಲ್ಲ ಅಂದೋನು ಕಿತ್ಕೊಂಡೋದ. ಇಲ್ಲೆಲ್ಲ ಮುಗಿಸ್ಕೊಂಡು ಎರಡೆರಡು ಸಲ ಪ್ರೋಟೋಕಾಲ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡಬೇಕಿತ್ತು. ಹೊರಡಕ್ಕೆ ಆಲೇ ಅರ್ಧ ದೂರನೂ ಬಂದಿದ್ದು. ಫೋನೇ ಇನ್ನೊಂದು ಗಾಡೀಲಿ ಬಿಟ್ಬಿಟ್ಟವನೆ. ಸೊ ಈಗ ಅದಕ್ಕೇನೆ ಹೋದ. ಇವನೇ ಎಲ್ಲ ಮಾಡೋದು, ಎಲ್ಲ ಬೇರೆ ಬೇರೆ ಗಾಡೀಲಿ ಇಡ್ತಾನೆ. ಫೋನೇ ಕಳ್ಕೊಂಡ ಇವಾಗ ಅವನು. ಸೀರಿಯಸ್ ಆಗಿರು, ಎನಿ ಟೈಮ್ ಕಾಮಿಡಿ ಅಲ್ಲ. ಸ್ವಲ್ಪ ಸೀರಿಯಸ್ ಆಗಿರು ನೀನು. ತಲೆ ಬಚ್ಚಣೆನ ಗಾಯ್ಸ್ ಗಾಳಿಲಿ ಬಂತ ಗೊತ್ತಿಲ್ಲ. ಸೀರಿಯಸ್ ಮ್ಯಾಟ್ರ್ ಹೇಳ್ತಾ ಇದ್ರೆ ತಲೆ ಬಾಚಿದಿನ ಗಾಳಿಲಿ ಬಂದೆ. ಏನಿದೆ ಎಲ್ಲ ಸೀರಿಯಸ್ ಆಗಿರೋ ಎಲ್ಲ ಹೇಳಿ. ಸೀರಿಯಸ್ ಆಗಿ ಹೇಳ್ತಾ ಇರೋದು. ಬಾಚಿರ ಲೈಕ್ ಕೊಡಿ. ವೆದರ್ ನೋಡಿ ಸಾಕು. ಇನ್ನು ಎಷ್ಟೊತ್ತಿಗೆ ಬರ್ತಾನೋ ಗೊತ್ತಿಲ್ಲ. ಇನ್ನು ಎಷ್ಟೊತ್ತಿಗೆ ಬರ್ಬೋದು ಅವನು? ಫೋನ್ ಕಳ್ದೋಗಿರೋ ಟೆನ್ಷನ್ ಅವನಿಗೆ, ಇವ್ನಿಗೆ ಏನಿಲ್ಲ. ಇವನೇ ಮಾಡಿರೋದಲ್ವ ಬರ್ತಾನಿರೋ. ಎಲ್ಲ ಮಾಡೋ ವಿವೇಕಲ್ಲ. ನ್ಯೂ ವ್ಲಾಗರ್ ರಂಗಾಣಿ ವ್ಲಾಗ್ಸ್ ಅಂತ ಹೊಸ ಸ್ಟಾರ್ಟ್ ಮಾಡೋನೆ. ಹೇಳಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ. ಚಾನಲ್ ಓಪನ್ ಮಾಡಿಲ್ಲ. ಚಾನಲ್ ಓಪನ್ ಮಾಡಿದ್ಮೇಲೆ ನಾನೇ ಹೇಳ್ತೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ವರ್ಲ್ಡ್ ರೆಕಾರ್ಡ್ ಮಾಡ್ತಾನೆ. ಪ್ಯಾನ್ ಇಂಡಿಯಾ ಒಂದು ವ್ಲಾಗ್ಸು. ಪ್ಯಾನ್ ಇಂಡಿಯಾ ಎಲ್ಲ ಲ್ಯಾಂಗ್ವೇಜಸಲ್ಲೂ ಬಿಡ್ತಾನೆ. ಪ್ಯಾನ್ ಇಂಡಿಯಾ ಆಲ್ ಎಲ್ಲ ಲ್ಯಾಂಗ್ವೇಜಸಲ್ಲೂ ಇದೆ.
ಆಯ್ತು ಈಗ ಜಸ್ಟ್ ಮನೆಗೆ ಬಂದೆ. ಮಮ್ಮಿ ಇವತ್ತಿನ್ನೂ ಹೂವು ಕಟ್ತವ್ರು ಇಷ್ಟೊತ್ತಾಗ. ಹೌದಾ? ನಾನು ಬಂದ್ಬಿಟ್ಟು ಮತ್ತೆ ಸ್ವಲ್ಪ ಪ್ರೋಟೋಕಾಲ್ ಇನ್ನೂ ಸ್ವಲ್ಪ ಕೆಲಸ ಐತೆ ಅದು ಮುಗಿಸ್ಬೇಕು. ಸೊ ಇವಾಗ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಅಂಗಡಿ ಹತ್ರ ಹೋಗ್ಬಿಟ್ಟು ಒಂದು 8:30 ಹಂಗೆ ಬಂದ್ಬಿಟ್ಟು ಮಿಕ್ಕಿದ ಕೆಲಸ ಮಾಡಬೇಕು. ಇನ್ನೂ ಅದೈತೆ ಆಗಿಲ್ಲ. ಸೋಮವಾರ ಕೊಡೋದು, ಬಟ್ ನಾಳೆ ನಾಡಿದ್ದು ಎಲ್ಲ ಕೂತ್ಕೊಂಡ್ರೆ ಆಗಲ್ಲ, ಸಖತ್ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಮಾಡ್ಬಿಟ್ಟು ಮುಗಿಸ್ಬೇಕು ಅದನ್ನ ಆದಷ್ಟು ಜಲ್ದಿ. ಅಂಗಡಿ ಹತ್ರ ಹೋಗ್ಬಿಡೋಣ. ಸೊ ಆಮೇಲಿಂದ ಬಂದ್ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ತೀನಿ. ಹೆಂಗೂ ಈಗ ಬಂದ್ಬಿಟ್ಟು ಡ್ರೆಸ್ ಒಟ್ಟಿಗೆ ಚೇಂಜ್ ಮಾಡ್ತೀನಿ. ತೊಳೆಯೋಕೆ ಆಗಬೇಕಲ್ಲ, ಸುಮ್ಮನೆ ಹೇಗೆ ತೆಗೆದ್ರು ವೇಸ್ಟು. ಒಟ್ಟಿಗೆ ಅಂಗಡಿಯೆಲ್ಲ ಕ್ಲೋಸ್ ಮಾಡ್ಕೊಂಬಂದು ತೆಗಿತೀನಿ. ಆಲೇ 7:30 ಆಗೋಗೈತೆ. ಬರೋ ಅಷ್ಟರಲ್ಲಿ ಏನೂ ಮಾಡೋಂಗಿಲ್ಲ. ಒಂದೊಂದು ದಿನ ಆ ಥರ ಆಗುತ್ತೆ. ಬಟ್ ಇದೆರಡೂ ಇಟ್ಕೊಂಡು ವ್ಲಾಗ್ ಮಾಡೋದು ಸ್ವಲ್ಪ ಟೆನ್ಷನ್ ಹತ್ಬಿಟ್ಟೈತೆ. ಗೈಸ್ ಅಂಗಡಿ ಹತ್ರ ಇದ್ದೆ, ಅಂಗಡಿಯೆಲ್ಲ ಎತ್ತಿಟ್ಟಿದ್ದಾಯಿತು. ನಾನು ನನ್ನ ಬ್ರೋ ತೊಡೆಗಳು ಕುಡಿಸ್ಕೊತಾರೆ ತಡಿಬೋದು. ನಾನೇನು ಅಷ್ಟು ತೂಕ ಇಲ್ಲ, ಏನಿಲ್ಲ. ನಾನು ನನ್ನ ಬ್ರೋ ಇಬ್ರು ಅಂಗಡಿ ಕ್ಲೋಸ್ ಮಾಡಿದ್ರೆ ಸುಮ್ಗೆ ಕೂತ್ಕೊಂಡ್ರೆ ಸರಿ. ನಾಟಕ ಆಡಿದ್ರೆ ಇನ್ನೂ ತೂಕ ಬಿಟ್ಬಿಟ್ಟು ಅದ್ಮೇ ಬಿಡ್ತೀನಿ. ಆಯ್ತಲ್ಲ ನನ್ನ ಮಗ ನಾಟಕ ಆಡ್ತಾ ಇರೋದು. ನಾಡೋದು ಎಷ್ಟೊತ್ತು ಆಡ್ತಿ ಆಡು. ನಾಟಕ ಆಡೋದಷ್ಟು ನಾನು ಬಿಡಲ್ಲ. ಸುಮ್ ಕೂತ್ಕೋ ಎದೊಳ್ತೀನಿ. ಸುಮ್ ಕೂತ್ಕೊಂಡ್ರೆ ಎದೊಳ್ತೀನಿ, ಇಲ್ಲ ಅಂದ್ರೆ ಎದೊಳಲ್ಲ. ನಾನೇನು ತೂಕ ಇಲ್ಲ, ನಾಟಕ ಆಡ್ಬೇಡ. ತೂಕ ಇದ್ದೀನಿ 93 ಅಂತೆ. ಆಕ್ಟರ್ ಅಂದ್ರೆ ಇವನಪ್ಪ. ಮಲ್ಕೊಂಡ್ರು ಬಿಡಲ್ಲ. ಆಕ್ಟರ್ ಅಂದ್ರೆ ನೀವೇ ಬಾಸ್. ಕಾಲು ಆಯ್ತಾ ಇಲ್ಲ ನನ್ನ ಕೈಲಿ ಕಾಲು. ಊಟ ಮುಗಿದ್ರು ಇದು ಮಾಡ್ತಾನೆ ಇದ್ದೀನಿ. ಇದು ಮುಗಿತಾ ಇಲ್ಲ, ಅದಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ. ಬಟ್ ಕ್ಲೋಸ್ ಆಯ್ತಾ ಇಲ್ಲ. ಇದು ಇನ್ನೂ ಟೈಮ್ ಎಷ್ಟು ಹಿಡಿಯುತ್ತೋ ಗೊತ್ತಿಲ್ಲ. ಬಟ್ ಆಗ್ಲಿಂದ ಮಾಡ್ತಾನೆ ಇದೆ. ಈಗ ಎಷ್ಟು 10 ಗಂಟೆ ಅನಿಸುತ್ತೆ, ಹತ್ತಿಲ್ಲ, ಜಾಸ್ತಿ ಆಗೈತಿ. ಈಗ ಜಸ್ಟ್ ಊಟ ಮುಗಿಸ್ಕೊಂಬಂದೆ. ಇದು ಮಾಡ್ತಾ ಏನು ಹೇಳ್ಬೇಕು ಗೊತ್ತಾಯ್ತಲ್ಲ. ಸೊ ಇದು ಮಾಡ್ತಾ ಹಂಗೆ ಲೇಟಾಗೋಯ್ತು. ಸೊ ಇವಾಗ ಊಟ ಮುಗಿಸ್ಕೊಂಬಂದಿದ್ದೀನಿ. ಎಷ್ಟಾಗುತ್ತೆ ಇವಾಗ ಅಷ್ಟು ಮಾಡ್ತೀನಿ. ನಾಳೆ ಕಾಲೇಜ್ ಐತೆ, ಕಾಲೇಜಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಮಾಡ್ಕೋತೀನಿ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇನ್ನೂ ಬೇಜಾನ್ ಕೆಲಸ ಐತೆ. ಈಗ ವ್ಲಾಗ್ ಇದು ಮುಗಿಸ್ಬಿಟ್ಟು ವ್ಲಾಗ್ ಎಡಿಟಿಂಗ್ ಮಾಡಬೇಕು, ಅದೊಂಥರ ಟೆನ್ಷನ್ ನನಗೆ. ಹೋಗ್ಲಿ ಇದು ಮಾಡ್ಬಿಟ್ಟು ಆರಾಮ್ಸೆ ಮಲ್ಗೋಣ. ಇದಾಗಿದ ತಕ್ಷಣ ಇದ್ರೊಂದು ಐತೆ ಎಡಿಟಿಂಗು, ಅದು ಬೇರೆ ಮಾಡಬೇಕು. ಅದೊಂದು ಸ್ವಲ್ಪ ಟೆನ್ಷನ್ ಇರ್ತದೆ. ಅದೇನು ಎಡಿಟಿಂಗ್ ಮಾಮೂಲಿ, ಅದರಲ್ಲೇನು ಹುಡ್ಕೋದೇನಿಲ್ಲ. ತೆಗ್ದ ಕ್ಲಿಪ್ ಹಾಕ್ದ ನೀಟಾಗಿ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಬಿಟ್ಟು, ವಾಯ್ಸ್ ಓವರ್ ಏನು ಕೊಡಲ್ಲ, ಎಲ್ಲ ಕೊಟ್ಟಿರ್ತೀನಿ. ಸ್ವಲ್ಪ ಮ್ಯೂಸಿಕ್ ಹಾಕ್ಬಿಟ್ಟು ಮಾಡೋದಷ್ಟೇ. ಅದು ಒಂದು ಸ್ವಲ್ಪ ಟೈಮ್ ಹಿಡಿತದೆ. ಅದು ಬಿಟ್ಟರೆ ಅಪ್ಲೋಡಿಗೆ ಸ್ವಲ್ಪ ಟೈಮು. ಸೊ ಇದೇ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತಾ ಇರೋದು. ಸೊ ಗೈಸ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.